ನಾನು ಮುಂತ ಆಟೋ ಡ್ರೈವರ್ ಮತ್ತು ಬೆಲೆ ಸಂಘಟನೆ ವರ್ಕ್ ಮಾಡ್ತಾ ಇದ್ದೇನೆ. ಇವರು ಮಂಜುನಾಥ್ ಡಿ ಜಾಲಿಯಾಳ ಅಂತ ಈ ಒಕ್ಕೂಟದ ಅಧ್ಯಕ್ಷರು. ಆಮೇಲೆ ಅಣ್ಣಪ್ಪ ಸ್ವಾಮಿ ಅಂತ ಇವರು ಇನ್ನೊಂದು ಸಂಘಟನೆ ಅಧ್ಯಕ್ಷದಿಂದ ಬಂದಿದ್ದಾರೆ. ಅವ್ರು ಅಸ್ಗರ್ ಅಂತ ಅಧ್ಯಕ್ಷರು. ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ವತಿಯಿಂದ 3ನೇ ತಾರೀಕು ನಾವು ಕಾಂಗ್ರೆಸ್ ಪರವಾಗಿ ಆಟೋ ರ್ಯಾಲಿಯನ್ನು ಮಾಡಬೇಕಾಗಿ ಎಲ್ಲರೂ ಆಟೋ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಮಾತಾಡಿದ್ವಿ. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ರ್ಯಾಲಿ ಮಾಡೋಣ ಅಂತಂದು 3ನೇ ತಾರೀಕಿಗೆ ಹೈಸ್ಕೂಲ್ ಮೈದಾನದಿಂದ ಆಟೋನ 11:30ಕ್ಕೆ ಬೆಳಗ್ಗೆ 11:30ಕ್ಕೆ ಆಟೋ ರ್ಯಾಲಿಯನ್ನು ಮಾಡ್ತಾಯಿದ್ವಿ. ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಬೆಂಬಲಿಸಿ ಸಮಸ್ತ ಆಟೋ ಚಾಲಕರು ಹಾಗೂ ಮಾಲೀಕರು ಒಮ್ಮತ ತೀರ್ಮಾನ ತಗೊಂಡು ಬೆಂಬಲಿಸಿ ನಿಮಿತ್ತವಾಗಿ ನಾವು ಬೃಹತ್ ಆಟೋ ರಿಕ್ಷಾ ಚಾಲನೆಯನ್ನು ಮಾಡ್ತಾ ಇದ್ದೀವಿ, ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಈ ರ್ಯಾಲಿಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ನಾಳೆ ಬೆಳಗ್ಗೆ 11:30ಕ್ಕೆ ಉದ್ಘಾಟನೆ ಮಾಡಿ ಚಾಲನೆ ಕೊಡ್ತಾ ಇದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನೇ ಬೆಂಬಲಿಸಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬೆಂಬಲಿಸಿ ಮಾಡೋದಕ್ಕೆ ಕಾರಣ ಅಂದರೆ ಈ ಹಿಂದೆ ನಮಗೆ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಬಂದತ್ತೋ ಎಲ್ಲ ರೀತಿಯಿಂದ ದಾವಣಗೆರೆ ಆಟೋ ಚಾಲಕರಿಗೆ ಅನುಕೂಲ ಆಗಿದೆ. ಉದಾಹರಣೆಗೆ 2002ರಲ್ಲಿ ಮಲ್ಲಣ್ಣ ಅವರು ಉಸ್ತುವಾರಿ ಸಚಿವರಾದ ಮೇಲೆ ಒಂದು 100 ಜನನೋ 500 ಜನನೋ 1000 ಜನ ಮಿನಿಮಮ್ ಆಟೋ ಚಾಲಕರು ಅಂತ ಆಟೋ ಕಾಲೇಜಿಗೆ ಒಂದು ರೆಡಿ ಆಗಿದೆ. ಇದು ಪ್ಲಸ್ ಪಾಯಿಂಟು. ಆಮೇಲೆ ದಾವಣಗೆರೆಯಲ್ಲಿ ನಾವು ಏನಾದರೂ ಸರಾಗವಾಗಿ ಓಡಾಡ್ತಾ ಇದೀವಿ ಅಂದರೆ ಸಿಮೆಂಟ್ ರಸ್ತೆಗಳು ಆಗಿರೋದ್ರಿಂದ ನಾವು ಆಟೋ ಚಾಲಕರುಗಳು ಸರಾಗವಾಗಿ ಟ್ರಾಫಿಕ್ ಇಲ್ಲದೆ ಅಡ್ಡಾಡ್ತಾ ಇದೀವಿ. ಈ 2 ಕಾರಣದಿಂದ ಮತ್ತೆ ನಮಗೆಲ್ಲ ಕಷ್ಟದ ಸುಖಗಳಿಗೂ ಸ್ಪಂದಿಸುವಂಥ ಗುಣ ಕಾಂಗ್ರೆಸ್ ಸರ್ಕಾರದಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದರೆ ಉತ್ತಮ ಅನ್ನೋ ಭಾವನೆಯಿಂದ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ, ಬೆಂಬಲ ಕೊಡ್ತಾ ಇದ್ದೀವಿ. ಮತ್ತು ಆಟೋ ಚಾಲಕರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಭಾವ ಯಾವುದೂ ಇಲ್ಲ. ನಾವು ವೃತ್ತಿಯಲ್ಲಿ ಚಾಲಕರು ಅಷ್ಟೇ. ನಾವು ಹಾಗಾಗಿ ಸರ್ವಧರ್ಮವನ್ನು ಬೆಂಬಲಿಸುವಂಥ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ನಮಗೆ ಆಟೋ ಚಾಲಕರು ರಾಮ ರಹೀಮ ಎಲ್ಲರೂ ಯೇಸು ಎಲ್ಲ ಬಂದೆ. ನಮಗೆ ಎಲ್ಲ ರೀತಿಯ ಎಲ್ಲ ಧರ್ಮದ ಪ್ಯಾಸೆಂಜರು ನಮ್ಮ ಆಟೋ ಹತ್ತೋದ್ರಿಂದ ಅವರೆಲ್ಲರೂ ಅನ್ನದಾತರು, ಅವರೆಲ್ಲರೂ ಕ್ಷೇಮ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ರಿಂದ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸೋದು ಅರ್ಥ ಇದೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪರವನ್ನು ಮಾಡ್ತಾ ಇದ್ದೀವಿ. ಸರ್, ಇದೇ ಕಾಂಗ್ರೆಸ್ ಸರ್ಕಾರ